ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 16, 17, 18ನೇ ಕಂತಿಗೆ ಮಹತ್ವದ ಆದೇಶ ಅಂತಾನೆ ಹೇಳ್ಬೋದು. ಇನ್ನೇನು ಬಹಳ ದಿನ ಏನ್ ಬಾಕಿ ಇಲ್ಲ. ಬಹಳಷ್ಟು ಜನ 16 ಮತ್ತು 17 ಹಾಗೂ 18ನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ರೆ, ಅದರಲ್ಲಿ ಸ್ಪೆಷಲ್ 16 ಮತ್ತು 17ನೇ ಕಂತಿಗಾಗಿ ವೇಟ್ ಮಾಡ್ತಾ ಇರುವಂತದ್ದು. ಸೊ ಹಾಗಾದ್ರೆ ಒಂದು 16 ಮತ್ತು 17ನೇ ಕಂತಿನ ಹಣ ಯಾವಾಗಿನಿಂದ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ? ಸುಮಾರು 1,22,00,000 ಫಲಾನುಭವಿಗಳೇನಿದ್ರಿ, ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ವಾಚ್ ಮಾಡ್ಲೇಬೇಕಾಗಿರುವಂತಹ ಅಪ್ಡೇಟ್ ಇದು. ಯಾಕಂದ್ರೆ 16 ಮತ್ತು 17ನೇ ಕಂತಿಗಾಗಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ. ಸೊ ಹೀಗಾಗಿ ನೀವೇನ್ ಮಾಡ್ಬೇಕು, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗತ್ತೆ, ಎಷ್ಟು ಜಮಾ ಆಗತ್ತೆ, ಮತ್ತೆ 17ನೇ ಕಂತಿನ ಹಣ ಕೂಡ ಯಾವ ದಿನಾಂಕದಂದು ಬಿಡುಗಡೆ ಆಗತ್ತೆ, ಎಷ್ಟು ಜಮಾ ಆಗತ್ತೆ, ಎಲ್ಲನೂ ಕೂಡ ನೋಡ್ತಾ ಹೋಗೋಣ. ಇಲ್ಲಿಗ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಈಗ 15ನೇ ಕಂತಿನ ಹಣ ಆದ್ರೂ ಪಡ್ಕೊಂಡಿದ್ದೀರಿ. ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. 14ನೇ ಕಂತಿನ ಹಣ ಆದ್ರೂ ನಿಮಗೆ ಜಮಾ ಆಗಿದ್ದೆ ಆದ್ರೆ 15ನೇ ಕಂತಿನ ಹಣ ಕೂಡ ಜಮಾ ಆಗಿರತ್ತೆ. ಡೆಫಿನೆಟ್ಲಿ ಲೇಟ್ ಆದ್ರೂ ಸಹಿತ ಕನ್ಫರ್ಮ್ ಜಮಾ ಆಗತ್ತೆ. ಈ ಕಡೆ 16 ಮತ್ತು 17 ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಡೆಫಿನೆಟ್ಲಿ ಜಮಾ ಆಗತ್ತೆ. ಸೊ ಬನ್ನಿ ಹಾಗಾದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಲೈಕ್ ಮಾಡಿಲ್ಲಪ್ಪ ಅಂದ್ರೆ ಬಿಟ್ಟಿರಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ಇಂಪಾರ್ಟೆಂಟ್ ಮಾಹಿತಿಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪ್ತಾ ಇರತ್ತೆ. ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ, ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ಇಲ್ಲಿ ವೀಕ್ಷಕರ ಒಂದು ನೀವು ವಿಷಯ ತಿಳ್ಕೊಳ್ಬಹುದು. 11, 12ನೇ ಕಂತಿನಲ್ಲಿ ಬಹಳಷ್ಟು ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗಿದಾವೆ. ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ. ಸೊ ಹೀಗಾಗಿ ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರದ್ದಾಗುವುದು ಇದರಲ್ಲಿ ಯಾಕೆ ತರ್ತಾ ಇದೆಯಪ್ಪ ನೀವು ಕೇಳ್ಬೋದು. ಒಂದು ವಿಷಯ ನೀವು ಗಮನದಲ್ಲಿ ಬರ್ಬೋದು. ಈ ಒಂದು ರೇಷನ್ ಕಾರ್ಡ್ ನಿಮಗೆ ರದ್ದು ಮಾಡಿದ ಮೇಲೆನೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ 14, 15ನೇ ಕಂತಿನ ಹಣ ಹಾಕ್ತಾ ಇರುವಂತದ್ದು. ಸುಮಾರು 13ನೇ ಕಂತಿನ ಹಣ ಕೂಡ ಎಲಿಜಿಬಲ್ ಇದ್ದೀರಾ ಅಂತಾನೆ ಹಾಕಿದ್ದಾರೆ. ಸೊ ಹಾಗಾದ್ರೆ ನಿಮಗೆ 14ನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ ಅಂದ್ರೆ, ಇನ್ನು 15ನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ಸ್ ಗಳನ್ನ ಮಾಡಿದ್ರಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ಡೆಫಿನೆಟ್ಲಿ 100% ಜಮಾ ಆಗತ್ತೆ. ಯಾಕಪ್ಪ ಅಂದ್ರೆ ಈಗ ನೋಡಿ, ಎಲಿಜಿಬಲ್ ಇದ್ರ ಅಂತಾನೆ ಜಮಾ ಆಗಿರತ್ತೆ, ಇನ್ನು ಮುಂದೆನೂ ಕೂಡ ಜಮಾ ಆಗತ್ತೆ. ಅದಕ್ಕೋಸ್ಕರ ಭಯ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಮುಂದೆ ಬರುವಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗತ್ತೆ. ಹತ್ರ ಈಗ ನೀವು 30,000 ಹಣ ಆದ್ರೂ ಪಡ್ಕೊಂಡಿದ್ರಿ, ನಿಮ್ಮೆಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್, ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ನೋಡಿ, ಒಂದು ಕಂತಿನ ಇಟ್ಕೊಂಡು 15ನೇ ಕಂತಿನವರೆಗೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 2,000 ಪ್ರತಿಯೊಬ್ಬ ಮಹಿಳೆಯರಿಗೆ 30,000 ಹಣ ಹೋಗಿರುವಂತದ್ದು. 2,000 ರೂಪಾಯಿದಂತೆ 30,000 ಹಣ ಹೋಗಿರುವಂತದ್ದು. ಓಕೆನಾ? ಸೊ ಇದನ್ನ ನಾವು ಒಂದ್ ಸ್ವಲ್ಪ ಹಿಂದ್ಗಡೆ ಹೋಗಿ ವಿಚಾರ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ. 30,000 ನಾವೆಲ್ಲಿ ಇಟ್ಕೊಂಡಿದೀವಿ, ಸ್ವಲ್ಪ ಗೋಳೆ ಮಾಡಿದ್ರೆ, ಸ್ವಲ್ಪ ಕೂಡಿಟ್ಟಿದ್ರೆ ಏನಾದ್ರೂ ತಗೋಬಹುದಿತ್ತು ಅಂತ ಅನ್ಕೊಂಡಿರ್ತೀರಿ. ಅದರಲ್ಲಿ ಬಹಳಷ್ಟು ಜನ ಇದನ್ನ ಸಂಗ್ರಹಿಸಿಟ್ಕೊಂಡು ಬಹಳಷ್ಟು ಜನ ಏನೇನೋ ಖರೀದಿ ಮಾಡಿದ್ದಾರೆ, ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಶಾಪ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಕ್ಕಳ ಶಾಲೆ ಫೀಸ್ ಗಳನ್ನ ಕಟ್ಟಿದ್ದಾರೆ. ಸೊ ತಮಗೆ ಏನಾದ್ರೂ ಒಂದು ವಸ್ತುಗಳನ್ನ, ಒಡವೆಗಳನ್ನ ಮಾಡ್ಕೊಂಡಿದ್ದಾರೆ. ಈ ರೀತಿ ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ ಇಲ್ಲಿ ಮಹಿಳೆಯರಿಗೆ ಈ ಒಂದು ಯೋಜನೆ. ಸೊ ಸ್ಪೆಷಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಯೋಜನೆಗಳಲ್ಲಿನೇ ಒಂದು ಟಕ್ಕರ್ ಕೊಡುವಂತಹ ಯೋಜನೆ ಅಂದ್ರೆ ಇದು ಒಂದು ಗೃಹಲಕ್ಷ್ಮಿ ಯೋಜನೆ. ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ. ಹಾಗಾದ್ರೆ ಈ ಒಂದು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳಪ್ಪ ಅಂತ ನೀವು ಕೇಳ್ಬೋದು. 16ನೇ ಕಂತಿನ ಹಣ ನಾವು ಎಲ್ಲರೂ ನಿಮಗೆ ತಿಳಿದಿರೋ ಪ್ರಕಾರ ಡಿಸೆಂಬರ್ ನಲ್ಲಿನೇ ಬರುತ್ತೆ ಅಂತ ನೀವು ತಿಳ್ಕೊಂಡ್ ಬಿಟ್ಟಿದಿರಿ. ಇಲ್ಲ ವೀಕ್ಷಕರೇ, ಡಿಸೆಂಬರ್ ನಲ್ಲಿ ಬರೋದಿಲ್ಲ, ಜನವರಿ ಮೊದಲನೇ ವಾರದಲ್ಲಿ ಬರುವಂತದ್ದು ಈ ಒಂದು 16ನೇ ಕಂತಿನ ಹಣ. ಈ ಒಂದು 16ನೇ ಕಂತಿನ ಹಣ ಮೊದಲನೇ ವಾರದಲ್ಲಿ ಬಂತಪ್ಪ ಅಂದ್ರೆ ಈ ಕಡೆ 15 ದಿನದವರೆಗೂ ಕೂಡ ಬಂದೇ ಬರತ್ತೆ. ಯಾಕಂದ್ರೆ ಅದಕ್ಕೆ 10 ರಿಂದ 15 ದಿನ ಟೈಮ್ ಬೇಕೇ ಬೇಕು. ನಾವು ಗಡಬಡಿ ಮಾಡೋದು ಬೇಡ. ಯಾಕಂದ್ರೆ ನಾವು ಜಲ್ದಿ ಸ್ಪೀಡ್ ಆಗಿ ಜಮಾ ಆಗ್ಬೇಕಂತ ಹೇಳ್ಬಿಟ್ಟಿದ್ರೆ ಅತಿ ಸ್ಪೀಡ್ ಆಗಿ ಜಮಾ ಆದ್ರೆ ತಾಂತ್ರಿಕ ದೋಷ ಆಗತ್ತೆ. ತಾಂತ್ರಿಕ ದೋಷ ಆಗಿ ಅದನ್ನ ಸರಿಪಡಿಸ್ಲಿಕ್ಕೆ ಮತ್ತು 5-6 ದಿನ ತೆಗೆದುಕೊಳ್ಳೋರು ಎಲ್ಲ ಕೂಡಿ ಅಲ್ಲಿಗೆ ಬರುತ್ತೆ. ಮತ್ತೆ ಇದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು, ಮತ್ತೆ ಇದರಿಂದ ಸೊಲ್ಯೂಷನ್ ಏನ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಸಹನೆ ಇರ್ಲಿ, ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ. ಆದ್ರೆ ಹಂತ ಹಂತವಾಗಿ ಜಮಾ ಆಗ್ಲಿ ನಾವು ಅಂತ ಕೇಳ್ಕೊಳ್ಳೋಣ. ನಡೆಯುತ್ತೆ ಹಂತ ಹಂತವಾಗಿ, ಆದ್ರೆ ಡೆಫಿನೆಟ್ಲಿ 100% ಸರ್ಕಾರದವ್ರಿಗೆ ಹೇಳೋಣ, ನಾವು ಜಮಾ ಮಾಡ್ಲೇಬೇಕು ಅಂತ ಹೇಳೋಣ. ಅದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು 1 ರಿಂದ 15 ದಿನದ ಕಾಲ 16ನೇ ಕಂತಿನ ಜಮಾ ಆದ್ರೆ, ಇನ್ನು 15ರಿಂದ 30ನೇ ತಾರೀಕಿನವರೆಗೆ 17ನೇ ಕಂತಿನ ಹಣ ಬರುವಂತಹ ಚಾನ್ಸಸ್ ಇರುವಂತದ್ದು. ಟೋಟಲಿ 2 ತಿಂಗಳ ಹಣ ನಾವು ಡಿಸೆಂಬರ್ ಈ ಒಂದು ಜನವರಿ ತಿಂಗಳಲ್ಲಿ ಪಡ್ಕೊಳ್ಳೋರಿದ್ರಿ. ಅಂದ್ರೆ ಟೋಟಲ್ 4,000 ಹಣ ಆದ್ರೂ ನಮಗೆ ಜಮಾ ಆಗಲಿದೆ. ಸೊ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ರಿ ಈ ಒಂದು 16 ಮತ್ತು 17ನೇ ಕಂತಿಗೋಸ್ಕರ. ಟೋಟಲಿ ನಿಮ್ಗೆ ಜನವರಿ ತಿಂಗಳಲ್ಲಿ 2 ತಿಂಗಳ ಹಣ ಆದ್ರೂ ಬರುತ್ತೆ. ಭರ್ಜರಿ ಗುಡ್ ನ್ಯೂಸ್ ಎಲ್ಲರಿಗೂ ಕೂಡ. ಸೊ ಹಾಗಾದ್ರೆ ಈ ಒಂದು
18ನೇ ಕಂತಿನ ಹಣದ ಬಗ್ಗೆ ಏನ್ ಅಪ್ಡೇಟ್ ಸಿಕ್ಕಿಲ್ಲ. ಮುಖ್ಯವಾಗಿ 16, 17ನೇ ಕಂತಿನ ಮುಖ್ಯವಾಗಿ ಈಗ ಜನವರಿ ತಿಂಗಳಲ್ಲಿ ಬರುತ್ತೆ. ಎಲ್ಲರೂ ಕೂಡ ವೇಟ್ ಮಾಡಿ. ಆದಷ್ಟು ಸ್ಪೀಡ್ ಆಗಿ ನಿಮಗೆ ಒಮ್ಮೆಲೆ ಬರ್ಬೇಕಂದ್ರೆ ಆ ರೀತಿ ಸಾಧ್ಯ ಇಲ್ಲ. ಅಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅತಿ ಶೀಘ್ರದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಎಷ್ಟು ನಿಮ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾದ್ರೆ ನೀವು ಏನ್ ಮಾಡ್ಬೇಕು ಹೇಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ. ಹಾಗೆ ಒಂದು ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಬೇಡ ಫ್ರೆಂಡ್ಸ್.